ಮಗನ ಜೀವ ಉಳಿಸಲು ಪ್ರತಿಯೊಬ್ಬ ಚಾಲಕರು ಮಾಲಕರು ಈ ಸಮಾಜದ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕಾಗಿದೆ. ದಯವಿಟ್ಟು ತಾಯಿ ಮಗದೊಮ್ಮೆ ಕಣ್ಣೀರು ಹಾಕಿ ಕೇಳುತ್ತಿದ್ದಾರೆ, ತನ್ನ ಮಗನ ಜೀವ ಉಳಿಸಿಕೊಡಿ ಎಂದು. ಡ್ರೈವರ್ನ ಹೆಂಡತಿ ಕಣ್ಣೀರಾಗ್ತಾ ಕೇಳಿದ್ರು, ಈತನ ಮಗನನ್ನು ಜೀವ ಉಳಿಸಿ ಅಂತ ಕಣ್ಣೀರಾಗ್ತಾ ಇರೋದು. 10 ವರ್ಷ ಆದ ನಂತರ ನಂಗೊಂದು ಮಗು ಆಗಿದೆ. ಈಗ ಮಗುವಿಗೆ ತುಂಬಾ ಕಷ್ಟ. ಮಗುನ ಹೆತ್ತವರು ಯಾರು ಭಿಕ್ಷೆ ಬೇಡ್ತಾ ಇಲ್ಲ, ಪ್ರಾಣ ಭಿಕ್ಷಕ್ಕೆ ಬೇಡ್ತಾ ಇದ್ದಾರೆ ಮಗು ಇದ್ದು. ಅದು ನಮ್ಮ ಕೆಲಸ ಸಾಧ್ಯ ಉಂಟು. ಈಗಾಗಲೇ ಕೆಲವರಲ್ಲಿ ಹೇಳಿದ ಹಾಗೆ ಆ ವಿಡಿಯೋವನ್ನು ಆದಷ್ಟು ವೈರಲ್ ಮಾಡಿ. ಮೊಹಮ್ಮದ್ ಮುಸ್ತಫಾ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ. ಇದುವರೆಗೂ ಕೂಡ ಯಾರೊಂದಿಗೂ ಕೈಚಾಚಿಲ್ಲ. 25 ಲಕ್ಷಕ್ಕೂ ಮಿಕ್ಕ ಹಣವನ್ನು ತನ್ನ ಮಗುವಿನ ಚಿಕಿತ್ಸೆಗಾಗಿ ಅವರು ಖರ್ಚು ಮಾಡಿದ್ದಾರೆ. ಡ್ರೈವರ್ನ ಕಷ್ಟಕ್ಕೆ ಯಾರು ಕಂಡ್ರಿದ್ದೀರಾ, ಪ್ಲೀಸ್ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಒಂದು 100 ರೂಪಾಯಿ ಈ ಮಗು ಕೊಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಇಲ್ವಾ? ನಿಮ್ಮ ಮಕ್ಕಳಿಗೆ ಒಂದು ತಿಂಡಿ ತೆಗೆದು ಕೊಡೋದಾದ್ರೂ 1000 ಗಟ್ಟಲೆ ಖರ್ಚು ಮಾಡ್ತೀರಾ. ಅದು ಈ ಮಗನಿಗೆ ಬಂದಿರುವಂಥ ಕಾಯಿಲೆಗೆ ವಾಸಿ ಮಾಡಬೇಕಂದ್ರೆ ಸುಮಾರು 90 ಲಕ್ಷ ಬೇಕು. ಪ್ಲೀಸ್ ಕಣ್ರಿ, ಎಲ್ಲ ಲಾರಿ ಚಾಲಕರು ಮಾಲಕರು ಡ್ರೈವರ್ಗಳು ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಮಾಡ್ಬೋದು. ಒಂದು ಈ ಪಾಪವನ್ನು ಜೀವ ಉಳಿಸೋಣ ಬನ್ನಿ ಪ್ಲೀಸ್. ಆ ಪುಣ್ಯದ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ.